ಫ್ರೆಂಡ್ಸ್, ಹಾಯ್, ನಮಸ್ತೆ, ಅಸ್ಸಲಾಂ ವಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರೀ ಫ್ರೆಂಡ್ಸ್, ಇವತ್ತಿನ ಹೊಸ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಮ್ಮ ಮೈದ ಮಗಳು ಇವರು. ಹಾಯ್ ಬಲು, ಹಾಯ್ ಬಲು ಬಲು. ನಾಚ್ಕೊಂತದಾರ್ರಿ. ಇನ್ನೊಬ್ರು ಇದಾರೆ ನೋಡ್ರಿ ಇಲ್ಲಿ, ಮಾಹಿನ್ ಅಂತ. ಹಾಯ್ ಬಲು ಮಾಹಿನ್. ಹಾಯ್ ಫ್ರೆಂಡ್ಸ್ ಬಲು ಬಲಲ್ಲ, ನಾಚ್ಕೊಂತ ಇದ್ದಾರೆ ಅವರು. ಫ್ರೆಂಡ್ಸ್, ನಮ್ಮ ಅತ್ತೆ ಊರಿಂದ ಬಂದಿದ್ದಾರಲ್ರಿ. ಊರಿಂದ ಏನೆಲ್ಲ ಐಟಮ್ ತೊಗೊಂಡು ಬಂದಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇನ್ನೂ ಓಪನ್ ಎಲ್ಲ ಮಾಡಿಲ್ಲ ರೀ, ನಿಮ್ಮ ಮುಂದೆನೇ ಓಪನ್ ಮಾಡಿ ಅವು ಏನೆಲ್ಲ ತೊಗೊಂಡು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬರ್ರಿ ಫ್ರೆಂಡ್ಸ್, ಇವರೇ ಓಪನ್ ಮಾಡ್ತಾರ ಏನ, ನಿಮಗೆ ಓಪನ್ ಮಾಡ್ತಾರ. ಚಲೋ ಬರ್ರಿ ಫ್ರೆಂಡ್ಸ್ ಬಲು, ಇಲ್ಲಿ ಬಲು, ಬರ್ರಿ ಫ್ರೆಂಡ್ಸ್ ತೋರಿಸ್ತೀವಿ ಬಲು. ಚಲೋ ಚಲೋ ಜಲ್ದಿ ಚಲೋ. ಫ್ರೆಂಡ್ಸ್, ಇಲ್ಲಿ ನಮ್ಮ ಅತ್ತೆ ಕೂಡ ಇದ್ದಾರೆ ನೋಡ್ರಿ, ಇದು ಕುತ್ಕೊಂಡಾರ. ಬರ್ರಿ ತೋರಿಸ್ತೀನಿ. ಆಂಟಿ ಹಾಯ್ ಬಲು. ಆಂಟಿ ಅಸ್ಸಲಾಂ ವಲೈಕುಮ್. ನೋಡ್ರಿ, ನಮ್ಮ ಅತ್ತೆ ಒಂಥರ ಫ್ರೆಂಡ್ಲಿ ಆಗಿರ್ತಾರ್ರಿ. ನಮ್ಮ ಅತ್ತೆ ಹಂಗೆಲ್ಲ ಸ್ಟ್ರಿಕ್ ಎಲ್ಲರ ಇರ್ತಾರೆ ನೋಡ್ರಿ, ಹಂಗೇನಿಲ್ಲ ರೀ, ಒಂಥರ ಫ್ರೆಂಡ್ಲಿ ಆಗಿರ್ತಾರ. ಊರಿಂದ ನೋಡ್ರಿ ಏನೆಲ್ಲ ಐಟಮ್ ತೊಗೊಂಡು ಬಂದಾರ, ಅವರೇ ಓಪನ್ ಮಾಡಿ ತೋರಿಸ್ತಾರೆ ಇವಾಗ. ಬರೀ ಫ್ರೆಂಡ್ಸ್, ಜಾಸ್ತಿ ಮಾತಾಡೋಂಗಿಲ್ಲ ರೀ, ಯಾಕಂದರೆ ರೂಢಿ ಇಲ್ಲ ಅಲ್ಲ ಇನ್ನು, ಅದಕ್ಕೋಸ್ಕರ ಸ್ವಲ್ಪನೇ ಮಾತಾಡ್ತಿದ್ದೀವಿ. ಇವಾಗ ಅವರು ನಮಗೋಸ್ಕರ ಊರಿಂದ ಏನೆಲ್ಲ ತೊಗೊಂಡು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಹುಡುಗರು ಎಲ್ಲ ಕಲೆ ಬಿದ್ದಾರ. ನಾವು ಓಪನ್ ಮಾಡ್ತೀವಿ. ಏಕಿ ಬಾಕ್ಸ್ ಓಪನ್ ಕರ್ನೇಗ. ಇಲ್ಲಿ ನೋಡ್ರಿ, ಕ್ಯಾ ಬೋಲ್ತೆ ಆಂಟಿ ಇಸ್ಕು? ಮುರ್ಕ ಅಂದರೆ ಚಕ್ಲಿ ರೀ. ನೋಡ್ರಿ, ತಿಮೇಶ್ ನಾ ಆಂಟಿ ಬನಾಯಿಸಿ. ನಮ್ಮ ಆಂಟಿನೇ ಮಾಡಿದ್ದೆ ರೀ, ನಮ್ಮ ಅತ್ತೆನೇ ಮಾಡಿದ್ದು. ನಮ್ಮ ಅತ್ತೆಗೆ ನಾನು ಆಂಟಿ ಅಂತೀನಿ ರೀ, ಏನು ಅನ್ಕೋಬೇಡ್ರಿ. ಅದೇ ಒಂಥರ ರೂಢಿ ಆಗಿಬಿಟ್ಟಿದ್ದು ಮುಂಚೆಯಿಂದ. ಆಂಟಿ ಇಸ್ಮೆ ಕ್ಯಾ ಹೇ? ನಿಪ್ಪಟ್ಟು. ಹಾಂ ಹಾಂ, ನಿಪ್ಪಟ್ಟು ಅಂತ ಹೇಳ್ತಾರಂತೆ ನೋಡ್ರಿ. ವಾವ್, ನೋಡ್ರಿ ಎಷ್ಟು ಮಸ್ತಾಗಿದೆ. ಅವ್ರ ಲಗೇಜ್ ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ದೀವಿ ರೀ, ಇನ್ನೂ ಅದು ಆ ಕಡೆ ಲಗೇಜ್ ಎಲ್ಲ ಮಿಕ್ಸ್ ಇದಾವೆ. इसमें क्या है आंटी? ನಮ್ಮ ಮಾಮ ಮುಂಚೆನೇ ಹೇಳ್ತಾ ಇದ್ದಾರ. ನಮ್ಮ ಕಿಡಿಗೇಡಿ ಹುಡುಗಿ ನೋಡ್ರಿ ಏನು ಸತಾಯಿಸ್ತದಾಳ ಅವಾಗಿಂದ. ಗೋಲ್ घुमो. क्या है उसमें मायरा? क्या है इसमें? बॉक्स में क्या है बोलो मायरा, क्या है वो? हाँ, ಪ್ಯಾಕಿಂಗ್ ಮಾಡಿ ತೊಗೊಂಡು ಬಂದಿದ್ದಾರೆ ನೋಡ್ರಿ. ಸಂಡಿಗೆ ರೀ, ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಸಂಡಿಗೆ. ಇದು ಸಂಗಮ್. ವಿಡಿಯೋ ತುಂಬ ಸ್ಟಕ್ ಆಗ್ತಾಯಿದೆ ಫ್ರೆಂಡ್ಸ್, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೋಡ್ರಿ, ತುಪ್ಪ ಕೂಡ ತೊಗೊಂಡು ಬಂದಿದ್ದಾರೆ ಫ್ರೆಂಡ್ಸ್. ಆಂಧ್ರದಲ್ಲಿ ತುಪ್ಪ ಅಂದರೆ, ಅಲ್ಲಿ ತುಪ್ಪ ನನಗೆ ಬಹಳ ಇಷ್ಟ ಫ್ರೆಂಡ್ಸ್. ಆವಾಗವಾಗ ಹೇಳ್ತಿದ್ದೆ ನಾನು, ಅಲ್ಲಿ ತುಪ್ಪ ಬಹಳ ಇಷ್ಟ ಆಂಟಿ ಅಂತಂದರೆ, ಅದೇ ಗಮನಕ್ಕೆ ಇಟ್ಕೊಂಡು ತೊಗೊಂಡು ಬಂದಾರೆ ನೋಡ್ರಿ ಬರುವಾಗ. ಮತ್ತು ಇಲ್ಲಿ ನೋಡ್ರಿ, ಸ್ವೀಟ್ ಬೂಂದಿ ಕೂಡ ಮಾಡಿದ್ದಾರೆ, ಖಾರ ಬೂಂದಿ ಕೂಡ ಮಾಡಿದ್ದಾರೆ. ಇದು ರೆಡಿಮೇಡ್ ಏನಲ್ಲ ಫ್ರೆಂಡ್ಸು, ನಮ್ಮ ಅತ್ತೆನೇ ತನ್ನ ಕೈಯಾರಿ ಮಾಡ್ಕೊಂಡು ಬಂದಿರೋದು. ನಮ್ಮ ಅತ್ತೆ ಕೈ ಊಟ ಅಂದರೆ ನನಗಂತೂ ಬಹಳ ಇಷ್ಟ ರೀ. ನಮ್ಮ ಅತ್ತಿಗೆ ಎಷ್ಟೆಲ್ಲ ವೆರೈಟೀಸ್ ಬರ್ತಾವೆ ಫ್ರೆಂಡ್ಸು, ಹೊರಗಡೆಯಿಂದ ತೊಗೊಂಡು ಬರೋಕ್ಕಿಂತ ಮನೆಯಲ್ಲಿ ಎಲ್ಲ ರೆಡಿ ಮಾಡಿಬಿಡ್ತಾರೆ. ಆ ಥರ ಎಲ್ಲ ಮಾಡ್ತಾರೆ ನೋಡ್ರಿ. ಇಷ್ಟಕ್ಕೊಂದು ಮಾಡಿದಾರ, ಏನು ಮಾಡೋಕೆ ಹೋಗಬೇಡ್ರಿ ಆಂಟಿ, ನೀವು ಆರಾಮಾಗಿ ಬಂದರೆ ಸಾಕಂತಂದರೆ, ಇಲ್ಲ ನಾನು ಇಷ್ಟು ವರ್ಷ ಆಗಿದ ನಂತರ ಬರ್ತಾಯಿದ್ದೀನಿ ಅಂದರೆ, ನಾನು ಮಕ್ಕಳಿಗೋಸ್ಕರ ಇವೆಲ್ಲ ಏನಾದರೂ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಎಲ್ಲ ಇದು ಸಂಡಿಗೆ ಅಂತ, ಚಕ್ಕಲಿ, ಅದು ಕೋಡ್ಬಳೆ, ಏನಂತಾರಪ್ಪ ಕೋಡ್ಬಳೆ ಎಲ್ಲ, ಅದು ನಿಪ್ಪಟ್ಟು, ಮತ್ತು ಇಲ್ಲಿ ನೋಡ್ರಿ ಖಜೂರ, ಒಣ ಖಜೂರ ಇರ್ತೈತಲ್ರಿ, ಉತ್ತತ್ತಿ ಅಂತ ಹೇಳ್ತಾರೆ, ಅವು, ಹಸಿ ಖಜೂರ, ಮತ್ತು ರಾಗಿ ಹಿಟ್ಟು ಇರ್ತೈತಲ್ರಿ, ರಾಗಿ ಹಿಟ್ಟಿನ ಪ್ಯಾಕೆಟ್ ನೋಡ್ರಿ ಅವೆಲ್ಲ, ಮತ್ತು ಹೊಮ್ರ ಹಜ್ಜಿಗೆ ಹೋಗಿ ಬಂದಿರ್ತಾರಲ್ಲ ಆ ಖಜೂರ, ಮತ್ತು ಅದು ತಸ್ಬಿ ಅಂತಾರಲ್ರಿ ಅದು ನೋಡ್ರಿ, ಇವೆಲ್ಲ ತೊಗೊಂಡು ಬಂದಾರ. ನನಗಂತೂ ಬಹಳ ಅಂದರೆ ಬಹಳ ಖುಷಿ ಆಯಿತು ಫ್ರೆಂಡ್ಸ್. ಇಷ್ಟಕ್ಕೊಂದು ತೊಗೊಂಡು ಬರ್ತಾರಂತ ಅಂದ್ಕೊಂಡಿದ್ದಿಲ್ಲ ಫ್ರೆಂಡ್ಸ್ ನಾನು.
ಏನೋ ಒಂಥರ ಖುಷಿಪ್ಪ ನನಗಂತರೂ. ಮತ್ತು ಇಲ್ಲಿ ನೋಡಿರಿ ಹುಣಸೆಹಣ್ಣು ಕೂಡ ತೊಗೊಂಡು ಬಂದಾರೆ ನೋಡಿರಿ. ಹುಣಸೆಹಣ್ಣು ಪ್ರತಿ ವರ್ಷ ನಾವು ಊರಿಗೆ ಹೋದಾಗಾದರೂ ಇಲ್ಲಾಂದರೆ ಅವ್ರು ಯಾರಾದರೂ ಈ ಕಡೆ ಬಂದರೆ ತೊಗೊಂಡು ಬರ್ತಾರೆ ನೋಡಿರಿ. ಅದನ್ನೇ ನಾವು ಯೂಸ್ ಮಾಡೋದು ಮನೆಯಲ್ಲಿ. ಮತ್ತು ನೋಡ್ರಿಪ್ಪ ಇಷ್ಟೆಲ್ಲ ಐಟಮ್ ತೊಗೊಂಡು ಬಂದಾರೆ ನಮ್ಮ ಆಂಟಿ. ಎಷ್ಟು ಕಷ್ಟಪಟ್ಟು ತೊಗೊಂಡು ಬಂದಾರೆ ಫ್ರೆಂಡ್ಸ್. ಅದು ನಮ್ಮ ಅತ್ತೆ ತೊಗೊಂಡು ಬಂದಾರಲ್ರಿ, ಅವೆಲ್ಲ ಹಾಕಿನೋ ಐಟಮು ಇವಾಗ ನಮ್ಮ ಓಣೆಯಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಕೊಡಬೇಕಂತ ಅಂದ್ಕೊಂಡಿನಿ. ಬೇರೆ ಕೊಡ್ತಾಯಿದ್ದೀನಿ. ಯಾವಾಗಲೂ ಅಂದರೆ ಇಲ್ಲಿ ನಮ್ಮ ಒಬ್ಬರು ಆಂಟಿ ಇದ್ದಾರೆ ರೀ, ಒಂದಿಬ್ಬರು ಆಂಟಿ ಇದ್ದಾರೆ. ಅವ್ರ ಮನೆಗೆ ಯಾರು ಬಂದ್ರೇನೋ ಏನು ತೊಗೊಂಡು ಬಂದ್ರೇನೋ ನಮಗೆ ಕೊಟ್ಟದೇ ತಿನ್ನೋದವರು. ಅದರಿಂದಾಗಿ ಮತ್ತು ನಾವು ಕೂಡ ಏನೇ ಇರಲಿ ಕೊಡಬೇಕು, ಕೊಟ್ಟು ತಿಂದ್ರೆ ಅದೊಂಥರ ಖುಷಿನೇ ಬೇರೆ ಅಲ್ವಾ. ಅದರಿಂದಾಗಿ ಇವಾಗ ನೋಡಿರಿ ಫ್ರೆಂಡ್ಸ್, ಇವೆಲ್ಲ ಇವಾಗ ನಮ್ಮ ಮನೆಯ ಅಕ್ಕಪಕ್ಕದವರಿಗೆ ಎಲ್ಲರೂ ಕೊಟ್ಟು ಬರ್ತೀವಿ ಫ್ರೆಂಡ್ಸ್. ನಿಮಿಷ ಫಿಜನ್ ಆಜೋ ಏನ एक डॉक्टर आंटी को दे। लीजिए एक नज्जू आंटी को दे, हमारी दादी लेके आए सुबह। ನಮ್ಮತ್ತೆ ಬೇರೆ ರೂಮಲ್ಲಿ ಇದ್ದಾರೆ. ವೀಡಿಯೋ ಮಾಡ್ತಾ ಇದ್ದೀನಿ. ಅವ್ರ ಮುಂದೆ ಮಾಡೋಕೆ ಒಂಥರ ಮುಜುಗರನ ಆಗ್ತಾಯಿತ್ತು. ಎಲ್ಲರೂ ಬೇರೆ ರೂಮಲ್ಲಿ ಇದ್ದಾರೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತಿತ್ತು ಫ್ರೆಂಡ್ಸ್ ಈ ರೂಮಲ್ಲಿ. ಏನಪ್ಪ ಅಂತಂದರೆ ನನ್ನ ಮನಸ್ಸಿನ ಮಾತು ಹೇಳಬೇಕಂತಂದರೆ ಫ್ರೆಂಡ್ಸು ನೋಡಿರಿ, ಇವೆಲ್ಲ ಐಟಮ್ ನಮ್ಮ ಅತ್ತೆ ಮಾಡ್ಕೊಂಡು ಬಂದಿದ್ದಾರೆ ಅಂತಂದರೆ ನನಗಂತೂ ಬಹಳ ಅಂದರೆ ಬಹಳ ಖುಷಿ ಆಯಿತು. ಬಟ್ ಎಲ್ಲರ ಮನೆಯಲ್ಲಿ ತವರ ಮನೆಯಿಂದ ತೊಗೊಂಡು ಬರೋದು ಈ ಥರ ಯಾರಾದರೂ ಊರಿಗೆ ಬರ್ತಾ ಇದ್ದಾರಂತಂದರೆ ಹೀಗೆಲ್ಲ ಮಾಡ್ಕೊಂಡು ಬರ್ತಾರೆ. ಬಟ್ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ನೋಡಿರಿ, ನಮ್ಮ ಅತ್ತೆ ನಮಗೋಸ್ಕರ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ನಮ್ಮ ಅತ್ತೆಗೆ ನನ್ನ ಕಡೆಯಿಂದ ಬಹುತ್ ಶುಕ್ರಿಯಾ ಆಂಟಿ. ಒಂಥರ ದುಃಖ ಕೂಡ ಆಗುತ್ತೆ, ಖುಷಿ ಕೂಡ ಆಗುತ್ತೆ ಫ್ರೆಂಡ್ಸ್. ನಾನು ಹೇಳ್ತಾ ಇದ್ದಲ್ಲ, ನಮ್ಮ ಮಮ್ಮಿ ಇಲ್ಲ, ನಮ್ಮ ಮಮ್ಮಿ ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿಬಿಟ್ಟು ತುಂಬ ಹರ್ಟ್ ಮಾಡ್ಕೊಂಡು ಹೇಳ್ತಿದ್ದೆ. ಇವತ್ತು ನಮ್ಮ ಅತ್ತೆ ಇಷ್ಟಕ್ಕೊಂದು ಐಟಮ್ ನಮಗೋಸ್ಕರ ತಗೊಂಡು ಬರ್ತಾರ ಅಂತಂದರೆ ಖುಷಿ ಆಯಿತು, ಬಹಳ ಖುಷಿ ಆಯಿತು. ಅದಕ್ಕೋಸ್ಕರ ಬಹುತ್ ಶುಕ್ರಿಯಾ ಆಂಟಿ. ಈ ವಿಡಿಯೋ ಅವ್ರ ಊರಿಗೆ ಹೋಗಿದ ನಂತರ ನೋಡ್ತಾರಲ್ಲ, ಇವಾಗ ಬ್ಯುಸಿ ಇರ್ತಾರೆ ಫ್ರೆಂಡ್ಸ್, ಇವಾಗ ಮನೆಯಲ್ಲಿ ಗಲಾಟೆ ಇದೆಯಲ್ಲ, ಅದರಿಂದಾಗಿ ಊರಿಗೆ ಹೋಗಿದ ನಂತರ ನೋಡ್ತಾರೆ ಅವರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಅವ್ರಿಗೆ ಥ್ಯಾಂಕ್ ಯು ಹೇಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಆವಾಗಲೇ ಅವ್ರಿಗೆ ಹೇಳಿದ್ದೀನಿ ಆಲ್ರೆಡಿ, ಬಟ್ ವಿಡಿಯೋದಲ್ಲಿ ಅದು ರೆಕಾರ್ಡಿಂಗ್ ಆಗಿಲ್ಲ. ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಬಹುತ್ ಶುಕ್ರಿಯಾ ಆಂಟಿ, इतना सारा बना के हमारे लिए इतना मेहनत करके इतना सारा बना के लेके आए हो, बहुत शुक्रिया. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿವರೆಗೆ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಬರ್ತಾ ಇರುತ್ತೆ. ಸ್ವಲ್ಪ ಲೇಟ್ ಆಗ್ತಿರ್ತೈತೆ ರೀ. ಆದಷ್ಟು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.